ಸಭಾಧ್ಯಕ್ಷರೇ, ನೀವು ಅಧ್ಯಕ್ಷರಿದ್ದೀರಾ. ಈಗ ನೀವು ಇಲ್ಲಿರಬಹುದು, ನಾಳೆ ನೀವು ಅಲ್ಲಿಗೆ ಹೋಗಬಹುದು. ಪಾಪ ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದವರು, ಆಗ ನಿಮ್ಮ ಕೆಲಸವನ್ನ ನಾವೆಲ್ಲರೂ ನೋಡಿದ್ದೇವೆ. ನೋಡಿ, ಸದನದಲ್ಲಿ ಸಭಾಧ್ಯಕ್ಷರೇ, ನೀವು ಅಧ್ಯಕ್ಷರಿದ್ದೀರಾ. ಈಗ ನೀವು ಇಲ್ಲಿರಬಹುದು, ನಾಳೆ ನೀವು ಅಲ್ಲಿಗೆ ಹೋಗಬಹುದು. ಪಾಪ ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದವರು, ಹೆಲ್ತ್ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಕೆಲಸವನ್ನ ನಾವೆಲ್ಲರೂ ನೋಡಿದ್ದೇವೆ. ಅವರಿಗೆ ನೀವು ಅಗೌರವ ತೋರಬೇಡಿ. ರಾಜ್ಯಪಾಲರನ್ನ ತಡೆದವರ ವಿರುದ್ಧ ಕ್ರಮ ಕೈಗೊಳ್ಳಿ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸದನದಲ್ಲಿ ರಾಜ್ಯಪಾಲರ ಘನತೆಗೆ ಧಕ್ಕೆಯಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭಾಧ್ಯಕ್ಷರೇ, ನೀವು ಅಧ್ಯಕ್ಷರಿದ್ದೀರಾ. ಈಗ ನೀವು ಇಲ್ಲಿರಬಹುದು, ನಾಳೆ ನೀವು ಅಲ್ಲಿಗೆ ಹೋಗಬಹುದು. ಪಾಪ ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದವರು, ಆಗ ನಿಮ್ಮ ಕೆಲಸವನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆದರೆ ಗವರ್ನರ್ ವಿಚಾರದಲ್ಲಿ ಗೌರವ ಇರಲಿ, ಅವರಿಗೆ ನೀವು ಅಗೌರವ ತೋರಬೇಡಿ. ರಾಜ್ಯಪಾಲರನ್ನ ತಡೆದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸಂಸದೀಯ ಸಚಿವರು, ಅದರ ಜೊತೆಗೆ ಕಿರೀಟ ಇಟ್ಟಂಗೆ ಸಂಸದೀಯ ಅನ್ನೋದೇ ಒಂದು ಪದವಿ, ಕಾನೂನು ಅನ್ನೋದು ಒಂದು ಕಿರೀಟ ಇದ್ದಂಗೆ. ಮಹಾರಾಜರಿಗೆ ಕಿರೀಟ ಇರ್ತದಲ್ಲ, ಹಂಗೆ ಕಿರೀಟ ನೀವು ಎರಡೂ ಇಟ್ಕೊಂಡು ನೀವು ಗವರ್ನರ್ ಅವರು ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡಿದ್ದೀರಾ. ರೆಕಾರ್ಡಲ್ಲಿದೆ, ಓಡೋದ್ರು ಅಂತ ಹೇಳ್ತಾ ಇದ್ದಾರೆ ಗವರ್ನರ್ನ. ಒಬ್ಬ ಲಾ ಮಿನಿಸ್ಟರ್ ಹಂಗೆ ಹೇಳಿದ್ರೆ ಯಾರು ಸದನದ ಯಾರೇ ಬೇರೆ ಯಾರಾದ್ರೂ ಮಾತಾಡಿ ಪರವಾಗಿಲ್ಲ ಅಶೋಕ್, ಆದ್ರೆ ಲಾ ಮಿನಿಸ್ಟರ್ ಆದವರು ನೀವು ಓಡೋಗ್ತಾ ಇದ್ದೀರಾ ಅಂತ ಗವರ್ನರ್ಗೆ ಹೇಳಿದ್ರೆ ಅದೆಲ್ಲ ರೆಕಾರ್ಡ್ ಇದೆ, ಆ ವಿಡಿಯೋ ಇದೆ. ಅದರಿಂದ ಇಲ್ಲಿ ಈ ತರ ಸಂಪ್ರದಾಯವನ್ನ ನಿಮ್ಮ ಅಧ್ಯಕ್ಷತೆ ಅಲ್ಲ. ಆದರೆ ನಾನು ಹೇಳಿದ್ದೀನಿ, ನೀವು ಅಧ್ಯಕ್ಷರಿದ್ದೀರಾ, ಈಗ ನೀವೇ ಇರ್ರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನೀವು ತರಾತುರಿ ಇದ್ದಂಗೆ ಕಾಣ್ತಾ ಇತ್ತು ಅಲ್ಲೋಗಿ ಕೂತ್ಕೊಳಕ್ಕೆ. ಹೋಗಿ, ಪರವಾಗಿಲ್ಲ, ನಮ್ದೇನು ಬೇಜಾರಿಲ್ಲ. ನಾವು ನಿಮ್ಮನ್ನ ಹೆಲ್ತ್ ಮಿನಿಸ್ಟರ್ ಆಗಿ ಹಿಂದೇನೂ ನೋಡಿದಿರಿ, ನೀವು ಮಾಡಿರೋ ಕೆಲಸನೂ ನೋಡಿದಿರಿ, ನಮ್ದೇನು ಬೇಜಾರಿಲ್ಲ. ಆದ್ರೆ ಇಲ್ಲಿ ಕೂತಿರೋವರೆಗೂ ನೀವು ಸಭಾಧ್ಯಕ್ಷರೇ, ಆ ಗೌರವ ಇದೆ ಎಲ್ಲರಿಗಿಂತ. ಇಲ್ಲೆಲ್ಲ ಸಿಎಂ ಕೆಳಗಡೆ ಕೂತಿದ್ದಾರೆ, ನಾನು ಕೆಳಗಡೆ ಕೂತಿದ್ದೀನಿ. ನೀವು ಮೇಲೆ ಚೇರ್ ಏನ್ ಹಾಕಿದ್ದಾರೆ ಅಂದ್ರೆ ಮೇಲ್ಪಂಕ್ತಿ ಹಾಕೊಡ್ಲಿ ಅಂತ ಹಾಕಿರೋದು. ಮೇಲ್ಪಂಕ್ತಿ ಹಾಕ್ಲಿ ಅಂತ, ಇಲ್ಲ ಅಂದ್ರೆ ನಿಮ್ಮನ್ನು ಅಲ್ಲಿ ಹಾಕ್ಬೇಕಾಯ್ತು. ಕೆಳಗಡೆನೆ ಹಾಕಿದ್ರೆ ಏನ್ ಸಮಸ್ಯೆನೇ ಇರ್ತಾ ಇರಲ್ಲ. ಮೇಲ್ಪಂಕ್ತಿ ಆಗ್ಲಿ ಅಂತ ನಿಮ್ಮನ್ನ ಅಲ್ಲಿ ಕೂತಿರ್ಸಿದಿರಿ ನಾವು. ನೀವು ಮೇಲ್ಪಂಕ್ತಿ ಹಾಕಬೇಕಾಗಿ ಇರೋಂತ ಸನ್ನಿವೇಶ ಬಂದಿದೆ ಇವತ್ತು. ಗವರ್ನರ್ಗೆ ಆಗಿರ್ತಕ್ಕಂಥ ಅಪಮಾನ ಯಾರ್ಯಾರು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಅವ್ರನ್ನ ಸಂಸದೀಯ ಸಚಿವರು, ಅದ್ರ ಜೊತೆಗೆ ಕಿರೀಟ ಇಟ್ಟಂಗೆ ಸಂಸದೀಯ ಅನ್ನೋದೇ ಒಂದು ಪದವಿ, ಕಾನೂನು ಅನ್ನೋದು ಒಂದು ಕಿರೀಟ ಇದ್ದಂಗೆ. ಮಹಾರಾಜರಿಗೆ ಕಿರೀಟ ಇರ್ತದಲ್ಲ, ಹಂಗೆ ಕಿರೀಟ ನೀವು ಎರಡೂ ಇಟ್ಕೊಂಡು ನೀವು ಗವರ್ನರ್ ಅವರು ಖಂಡಿಸ್ಬೇಕು. ಇದನ್ನ ಇಡೀ ಸದನ ಖಂಡಿಸ್ಬೇಕು, ಹಿಂಗಾಗಿರೋದು. ಆಮೇಲೆ ನೀವು ತೀರ್ಪು ಕೊಡಿ. ಆದ್ರೆ ನಡೆದಿರೋ ಘಟನೆ ಬಗ್ಗೆ ಇಡೀ ಸದನ ಖಂಡಿಸ್ಬೇಕು. ಮೊದಲೇ ಆಗ್ರಹ ನಂದು. ಎರಡನೇದು, ನೀವು ತೀರ್ಪನ್ನ ಇಮಿಡಿಯೇಟ್ ಆಗಿ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ವಿ. ಹಾಗೆ ರಾಷ್ಟ್ರಗೀತೆಗೂ ರಾಷ್ಟ್ರಗೀತೆ ಸನ್ಮಾನ್ಯ ಗೋಪಾಲ್ ಕೃಷ್ಣ ಅವರೇ, ಯಾಕೆ ನೀವು ಮಾತಾಡ್ತೀರಿ? ಸನ್ಮಾನ್ಯ ಅಧ್ಯಕ್ಷರೇ, ಅದು ಲಾ ಮಿನಿಸ್ಟರ್ ಇದ್ದಾರಲ್ಲ, ಲಾ ಮಿನಿಸ್ಟರ್ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಲಾ ಮಿನಿಸ್ಟರ್ ಮಾತಾಡಿ. ಇಲ್ಲ ಇಲ್ಲ, ಈಲ್ಡ್ ಆಗಿದ್ದಾರೆ. ಈಲ್ಡ್ ಆಗಿದ್ದಾರೆ, ಅವ್ರು ಈಲ್ಡ್ ಆಗಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನೋ ಹೇಳಿಕ್ಕಿದೆ, ನಮ್ಮ ಜಿಲ್ಲೆಯವರು ಜಾಸ್ತಿ ಹೇಳಿಕ್ಕಿದೆ. ಒಂದೇ ನಿಮಿಷ ಹೇಳಿ. ಈಗ ತಾವು ಸಭಾಧ್ಯಕ್ಷರು, ನಿಮ್ಮ ಪಾದ ನಮ್ಮ ಹೇಳಿದ್ರಿ. ಒಂದ್ ನಿಮಿಷ ರೀ, ಒಂದು ನಿಮಿಷ ಎಷ್ಟು ನಮ್ಮ ತಲೆ ಒಂದೇ ಲೆವೆಲ್ ಇರ್ತೈತಿ. ಅಂತ ಸ್ಥಾನದೊಳಗೆ ಕುಂತಂತವ್ರು ನೀವು. ಈಗ ನೀವು ಅಲ್ಲಿಂದ ಬರ್ತೀರಿ, ನೀವು ಬಂದ ಕೂಡಲೇ ನಾವೆಲ್ಲರೂ ಮುಖ್ಯಮಂತ್ರಿಗಳು ಆದಿಯಾಗಿ ಎದ್ದು ನಿಂತ ಅಧಿಕಾರಿಗಳು ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ. ನಿಮಗೆ ಆಕಸ್ಮಿಕ ಈಗ ನಿನ್ನೆ ರಾಜ್ಯಪಾಲರಿಗೆ ಆದಂತದ್ದು ಆತಂದ್ರೆ ಈಗ ನೀವು ಬಂದಾಗ ನಾವ್ ಎದ್ದು ನಿಲ್ಲಿಕ್ಕಂದ್ರೆ ನಿಮಗೆ ಎಷ್ಟು ಗೌರವ ಆಕೈತಿ? ಅದನ್ನು ತಾವು ವಿಚಾರ ಮಾಡ್ಬೇಕು. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಓಕೆ, ದಯವಿಟ್ಟು ನಿರ್ಣಯ ಮಾಡಿ. ಯಾರು ಮಾತಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಕೆಲವು ಹಿರಿಯ ವಿರೋಧ ಪಕ್ಷದ ಸದಸ್ಯರು, ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿರ್ತಕ್ಕಂಥ ಭಾಷಣ ನಡಗೌಡ್ರು ನಂತರ ಅವರು
ಈ ಮನೆಯಿಂದ ನಡೆದು ಹೋದ ರೀತಿ ಅದ್ರ ಬಗ್ಗೆ ಹಾಗೂ ಆ ಸಂದರ್ಭದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳನ್ನು ನಾವು ಗಮನಿಸಿದ್ವಿ. ಅದರಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಏನು ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಭಾಳ ಸುದೀರ್ಘವಾಗಿ ಅವರು ಅಶ್ವಥ್ ನಾರಾಯಣ ಅವರು ವಿವರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷ ಅವರು ತಾವು ಹಿಂದೆ ಮಾಡಿರ್ತಕ್ಕಂಥ ಮಹಾ ಅಪರಾಧವನ್ನು ಇದರ ಜೊತೆ ಹೋಲಿಕೆ ಮಾಡ್ಕೊಳ್ತಾ ತಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸ್ಪೀಕರ್ ಅವರ ಹತ್ರನ ತಾವು ಆ ಕಾಗದಗಳನ್ನು ಹರಿದು ಅವರ ಮುಖದ ಮೇಲೆ ಎಸೆದ್ರಿ.